ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ ಇನ್ ತಿರುಮಲ ಟೆಂಪಲ್. ನಾನು ಫಸ್ಟ್ ವಿಡಿಯೋನ ನಾನು ಮೆಟ್ಲು ಹತ್ತಿ ಕಂಪ್ಲೀಟ್ ಮಾಡೋವರೆಗೆ ಹಾಕಿದ್ದೆ. ಈ ವಿಡಿಯೋದಲ್ಲಿ ನಾನು ನಮಗೆ ದರ್ಶನ ಎಷ್ಟೊತ್ತಿಗಾಯಿತು, ಯಾವ್ಯಾವ ಥರ ಎಲ್ಲ ಇತ್ತು, ಮತ್ತು ನಾವು ದರ್ಶನಕ್ಕೆ ಎಲ್ಲೆಲ್ಲ ಸಿಂದ ಎಂಟ್ರಿಯಲ್ಲಿ ಹೋಗಿದ್ವಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ನನ್ನ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್. ಫ್ರೆಂಡ್ಸ್, ನಾವು ಮೆಟ್ಲತ್ತಿ ಫಸ್ಟ್ ಬಂದಿದ್ದೆ ರೂಮ್ ಅಕಮಂಡೇಷನ್ನ ಬುಕ್ ಬುಕ್ ಮಾಡೋಕ್ಕೆ CRO ಆಫೀಸ್ ಹತ್ರ ಬಂದು ನಮ್ಮ ID ಪ್ರೂಫ್ ಆ್ಯಂಡ್ ಫೋನ್ ನಂಬರ್ನ ಕೊಟ್ಟರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅದು ಈ CRO ಆಫೀಸಲ್ಲಿ ಏನು ಆಫೀಸ್ ತೋರಿಸ್ತಿದ್ದೀವಲ್ಲ, ಇದೇ ಆಫೀಸಲ್ಲೇ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇದು ಫುಲ್ಲು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಮಾಧವ ನಿಲಯಂ ಹತ್ರ. ಮಾಧವ ನಿಲಯಂ ಬಂದು ಅಂದರೆ ನಮ್ಮ ಲಗೇಜ್ ಎಲ್ಲ ಇಡಬೇಕಾಗಿತ್ತಲ್ಲ, ಹಾಗಾಗಿ ಲಾಕರ್ ತೊಗೊಂಡಿದ್ವಿ. ಲಾಕರ್ಸು ಕೂಡ ಫುಲ್ ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ನಾವು ಯಾವುದೇ ಥರದ ದುಡ್ಡೇನು ಪೇ ಮಾಡಬೇಕಾಗಿಲ್ಲ. ಆರಾಮಾಗಿ ಬಂದು ಆಧಾರ್ ಕಾರ್ಡ್ನ ತೋರಿಸಿ, ಆಧಾರ್ ಕಾರ್ಡ್ ತೋರಿಸಿದ್ರೆ ನಮಗೆ ಲಾಕರ್ ಕೊಡ್ತಾರೆ. ಲಾಕರ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ನಾವು ರಿಜಿಸ್ಟ್ರೇಷನ್ ಮಾಡಿ ನಮಗೆ ಆಫ್ಟರ್ 2 ಅವರ್ ಆದಮೇಲೆ ನಮಗೆ ಮೆಸೇಜ್ ಬಂತು, HVCಯಲ್ಲಿ ಅಲರ್ಟ್ ಆಗಿದೆ ರೂಮ್ ಅಂತ. ಹಾಗಾಗಿ HVC ಆಫೀಸ್ ಹತ್ರ ಹುಡ್ಕೊಂಬಂದಿದ್ದೀವಿ. HVC ಅಂದರೆ ಹಿಲ್ಸ್ ವ್ಯೂ ಕಾಟೇಜಸ್ ಅಂತ. ನಮಗೆ 2 ಟೈಮ್ಸಿಂದ ಬರೀ ಇದೇ ರೂಮ್ನ ಸಿಗ್ತಾ ಇದೆ. ಅವ್ರು ಅಲಾಟ್ಮೆಂಟ್ ಮಾಡ್ದಂಗೆ ನಮ್ಗೆ ಹಾಗಾಗಿ HVC ಸಿಕ್ಕಿರೋದ್ರಿಂದ ಈಗ ಆಫೀಸ್ ಹತ್ರ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೆ ಒಳಗಡೆ ಆಫೀಸ್ ಯಾವ ಥರ ಇದೆ. ಇಲ್ಲಿಗೆ ಫಸ್ಟು ನಾವು 550ನ ಡೆಪಾಸಿಟ್ ಮಾಡಬೇಕು. ಆಮೇಲೆ ನಮಗೆ ರೀಫಂಡ್ ಆಗುತ್ತೆ. ರೂಮ್ ರೆಂಟ್ ಬಂದು 1500 ರೀಫಂಡ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಮಗೆ HVCಯಲ್ಲಿ ರೂಮ್ ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಇದೆ HVCಯಲ್ಲಿ ನಮಗೆ B ರೂಮ್ ಸಿಕ್ಕಿತ್ತು. ಫ್ರೆಂಡ್ಸ್, ನಮಗೆ 690Bಯಲ್ಲಿ ರೂಮ್ ಸಿಕ್ಕಿತ್ತು. ನೋಡಿ ಹಿಂಗೆ ಆರೋ ಮಾರ್ಕ್ ಇದೆ, ಇಲ್ಲ ಸೋದ್ರೆ ನಮಗೆ ರೂಮ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ 690 Bಯಲ್ಲಿ ಅಲರ್ಟ್ ಆಗಿರೋಂಥ ರೂಮು ಈ ಥರ ಇದೆ. ಇಲ್ಲೂ ಕೂಡ ABCD ಅಂತ ಕೆಳಗಡೆ 4 ಪಾರ್ಟ್ ರೂಮು, ಮೇಲುಗಡೆ EFGH ಅಂತ ಇರುತ್ತೆ. ಹಾಗಾಗಿ ನಮಗೆ ಕೆಳಗಡೆಯಲ್ಲಿ B ಸಿಕ್ಕಿದೆ. 690ಅಲ್ಲಿ B ಸಿಕ್ಕಿತ್ತು. ರೂಮು ತುಂಬಾ ಕಂಫರ್ಟಬಲಾಗಿ ಚೆನ್ನಾಗೇ ಇತ್ತು. ನಾವು 3 ಜನ ಇರೋದ್ರಿಂದ ಆರಾಮಾಗಿ ಸ್ಟೇ ಮಾಡ್ಬೋದಾಗಿತ್ತು. ಒಂದು 5 to 6 ಮೆಂಬರ್ಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಆ ಥರನೇ ಇತ್ತು ಫ್ರೆಂಡ್ಸ್. ಇದರಲ್ಲಿ ಗೀಝರ್ ಫೆಸಿಲಿಟಿ ಎಲ್ಲ ಇತ್ತು. ಹಾಗಾಗಿ ನಮಗೆ ಏನೂ ಇದು ಕಷ್ಟ ಅನ್ನಿಸ್ಲಿಲ್ಲ. ಬಟ್ ಹ್ಯಾಂಗರ್ಸ್ ಇರಲಿಲ್ಲ. ಹಾಗಾಗಿ ನಾವು ಏನೇನು ಬ್ಯಾಗೆಲ್ಲ ನೆಲದೊಳಗೆ ಇಟ್ಕೊಂಡಿದ್ವಿ. ಆಮೇಲೆ ಮಾಮೂಲಿ 2 ಬೆಡ್ಡು, 2 ಪಿಲ್ಲೋಸು, ವಾರ್ಡ್ರೋಫು ಎಲ್ಲ ಇತ್ತು. ಆಮೇಲೆ ಚಾರ್ಜರ್ ಪೋರ್ಟ್ಸ್ ಎಲ್ಲ ಇತ್ತು. ಆಮೇಲೆ ಒಂದು ಮಿರರ್ ಕೂಡ ಕೊಟ್ಟಿದ್ದರು. ಪ್ಲಸ್ ವಿಂಡೋಸು ಎಲ್ಲವನ್ನು ಕೂಡ ಚೆನ್ನಾಗೇ ಇತ್ತು ಫ್ರೆಂಡ್ಸ್. ನಮಗೆ ರೂಮ್ ಅಲರ್ಟ್ ಆಗ್ತಿದ್ದಂಗೆ ನಾವು ರೂಮ್ ಕ್ಲೀನ್ ಮಾಡಿರ್ತಾರೆ. ಅಥವಾ ಆಗಿಲ್ಲ ಅಂದರೆ ನಾವು ಅಲ್ಲೋಗಿ ಕೀ ಇಸ್ಕೊಳಕ್ಕೆ ಹೋಗ್ತೀವಲ್ಲ, ಅಲ್ಲಿ ಹೋದಾಗ ನಮಗೆ ಕಳಿಸಿ ರೂಮ್ನ ಕ್ಲೀನ್ ಮಾಡಿಸ್ತಾರೆ. ಕರೆಕ್ಟಾಗೆಲ್ಲ ಅವರು ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ ಫ್ರೆಂಡ್ಸ್. ನೋಡಿ, ವಾಶ್ ಬೇಸಿನ್ ಕೂಡ ಇದೆ. ಇಲ್ಲಿ ವಾಶ್ರೂಮು ಮತ್ತು ಬಾತ್ರೂಮ್ 2 ಒಟ್ಟಿಗೆ ಇದೆ. ನೋಡಿ, ಗೀಝರ್ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ರೂಮು. ಆಮೇಲೆ ನಾವು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಬಂದಿದ್ದೆ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ. ನೋಡೋಕ್ಕೆ ಬಂದಾಗ ಜನ ನೋಡಿ ಎಷ್ಟೊಂದು ಕಾಣಿಸ್ತಿದ್ದಾರೆ. ತುಂಬಾ ಜನ ಇದ್ದರು. ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ರು. ಬಿಕಾಸ್ ಈ ತಿಂಗಳಲ್ಲೇ ಬ್ರಹ್ಮೋತ್ಸವ ಇತ್ತಲ್ವ, ಹಾಗಾಗಿ ಬ್ರಹ್ಮೋತ್ಸವಕ್ಕೆಲ್ಲ ಲೈಟಿಂಗ್ಸ್ ಹಾಕಿ ರೆಡಿ ಮಾಡ್ತಾಯಿದ್ರು. ಒಂದೊಂದು ಕಡೆ ಲೈಟಿಂಗ್ಸ್ನ ಆನ್ ಮಾಡಿದ್ರು, ಕೆಲವೊಂದು ಕಡೆ ಆನ್ ಮಾಡಿರಲಿಲ್ಲ, ಇನ್ನೂ ರೆಡಿ ಮಾಡ್ತಾಯಿದ್ರು. ಹಂಗೂ ತುಂಬ ಜನ ಓಡಾಡ್ತಾಯಿದ್ರು. ತುಂಬಾ ಜನ ಬಂದಿದ್ದರು ಫ್ರೆಂಡ್ಸ್. ತುಂಬಾ ರಶ್ ಇತ್ತು. ಈಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಬಂದು ವರಹಸ್ವಾಮಿ ದೇವಸ್ಥಾನ. ಇದಕ್ಕೂ ಕೂಡ ತುಂಬ ಉದ್ದದ ಕ್ಯೂ ಮಾಡಿದರು. ಅಂದರೆ ಈ ಸರಿ ತುಂಬ ಜನ ಜಾಸ್ತಿ ಇದ್ದರಿಂದ ಲೈನು ಸ್ವಲ್ಪ ಲಾಂಗ್ ಡಿಸ್ಟೆನ್ಸಿಂದ ಬರ್ತಾಯಿತ್ತು. ನಾವು ಮುಂಚೆನೇ ದರ್ಶನ ಮಾಡ್ಕೊಂಡಿದ್ವಿ. ಹಾಗಾಗಿ ನಿಮಗೆ ವಿಡಿಯೋ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿರೋದು. ಇದೇ ನೋಡಿ ಫ್ರೆಂಡ್ಸ್, ವರಹಸ್ವಾಮಿ ದೇವಸ್ಥಾನ. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಅದಾದಮೇಲೆ ನಾವು ಸ್ವಲ್ಪ ಮಾಡ ಬೀದಿಗಳಲ್ಲಿ ಕೂಡ ಓಡಾಡ್ತಾ ಇದ್ವಿ. ಇಲ್ಲೂ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಈ ಸರಿ ಏನೋ ಫ್ರೆಂಡ್ಸ್ ತುಂಬಾ ಜನ ಇದ್ದರು. ಕೆಳಗಡೆ ತಿರುಪತಿಯಲ್ಲಿ ಮಳೆ ಬರ್ತಿತ್ತು, ತಿರುಮಲದಲ್ಲಿ ಮಳೆ ಅಷ್ಟು ಬರ್ತಾ ಇರಲಿಲ್ಲ. ಹಾಗಾಗಿ ನಾವು ಆರಾಮಾಗಿ ಇಲ್ಲೇ ಓಡಾಡ್ತಾ ಇದ್ವಿ. ತುಂಬಾ ಜನ ಇದ್ದರು. ಅಂದರೆ ನಾವು ಹೋದ್ಸರಿಂದ ನೈಟೇ ಬರ್ತಿದ್ವಿ. ಅಂದರೆ ಬೆಳಗ್ಗೆ ಹೊತ್ತು ಬಂದ್ರೂ ಬಿಸಿಲು ಇರುತ್ತೆ, ನೈಟ್ ಹೊತ್ತು ಬರೋದ್ರಿಂದ ಕೂಲಾಗಿ ಚೆನ್ನಾಗೇ ಇತ್ತು. ಆರಾಮಾಗಿ ಎಲ್ಲಿ ಬೇಕಾದರೂ ಓಡಾಡ್ಬೋದಾಗಿತ್ತು ಫ್ರೆಂಡ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ ತಕ್ಷಣ ಸ್ವಾಮಿ ದೇವಸ್ಥಾನ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಗೋಪುರ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಲೈಟಿಂಗ್ಸು ಡೆಕೋರೇಷನ್ ಎಲ್ಲ ಬಾಕಿ ಇತ್ತು, ಅದೆಲ್ಲ ಕೆಲಸ ಮಾಡ್ತಾಯಿದ್ರು. ಆದರೂ ನೋಡಿ, ಏನು ಲೈಟಿಂಗ್ಸ್ ಆಗ್ತಿಲ್ಲ, ಇನ್ನು ಗೋಪುರ ಇಷ್ಟು ಚೆನ್ನಾಗಿ ಕಾಣ್ತಿದೆ. ಇಷ್ಟು ಚೆನ್ನಾಗಿತ್ತಲ್ವ ಫ್ರೆಂಡ್ಸ್. ನೋಡಿ, ಇದೇನು 3 ನಾಮದ್ದು ಶಂಖಚಕ್ರ ನಾಮ ಎಷ್ಟು ಚೆನ್ನಾಗಿದೆ
ಫ್ರೆಂಡ್ಸ್ ಆಮೇಲೆ ಬಂದಿದ್ದು ಸುಪಥ ಮಂತ್ರ. ಇಲ್ಲಾಸೆ ನಾವು ದರ್ಶನಕ್ಕೆ ಎಂಟ್ರಿಲಿ ಹೋಗಿದ್ದು. ಅಂದರೆ ನಾವು ಈ ಸರಿ ಮಾಡಿಸ್ಕೊಂಡಿದ್ದು ಕಲ್ಯಾಣೋತ್ಸವ ಸೇವೆ ಅಲ್ವಾ. ಕಲ್ಯಾಣೋತ್ಸವ ಸೇವೆಗೆ ನಮಗೆ ಬೆಳಗ್ಗೆ 10 ಗಂಟೆಗೆ ರಿಪೋರ್ಟಿಂಗ್ ಇತ್ತು. ಹಾಗಾಗಿ ಸುಪಥ ಎಂಟ್ರಿ ಆಸೆಯಿಂದ ಹೋದ್ವಿ. ನನಗೆ ಟಿಕೆಟ್ ಮಾಡಿಸಿರ್ಲಿಲ್ವಲ್ಲ, ಹಾಗಾಗಿ ನಮ್ಮ ಅಪ್ಪ ಅಮ್ಮಂದು ಆಧಾರ್ ಕಾರ್ಡ್ ತೋರಿಸಿದ್ದಕ್ಕೆ ಅವರು ಕೊಟ್ಟರು. ಆಧಾರ್ ಕಾರ್ಡ್ ಒಂದು ಸ್ಲಿಪ್ ಒಂದು ಫಾರ್ಮ್ ಕೊಟ್ಟರು. ಫಾರ್ಮ್ನ ಫಿಲ್ ಮಾಡಾದಮೇಲೆ ಒಳಗೆ ಒಂದು ಒಳಗೆ ಅವರು 300 ರೂಪಾಯಿ ಇಸ್ಕೊಂಡು ಟಿಕೆಟ್ ಕೊಟ್ಟರು. ಅದಾದಮೇಲೆ ನಾನು ಅಪ್ಪ ಅಮ್ಮನ ಜೊತೆ ಹೋಗಿ ಕಲ್ಯಾಣೋತ್ಸವ ಸೇವೆಯಲ್ಲಿ ನಾನು ಪಾಲ್ಗೊಂಡು ನೋಡಿದೆ. ತುಂಬಾ ಚೆನ್ನಾಗಿತ್ತು ಕಲ್ಯಾಣೋತ್ಸವ ಸೇವೆ ನೋಡಿ. ಆಮೇಲೆ ದರ್ಶನ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿ ಇವಾಗ ದೇವಸ್ಥಾನದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೈಟಲ್ಲಿ ಅಂತ. ಅಂದರೆ ಎಲ್ಲ ಫ್ರಂಟಿಂದ ತೆಗಿತಾರಲ್ವ, ಇದೇ ಫ್ರಂಟಿಂದ ವಿಡಿಯೋ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಯಾವ ಆ್ಯಂಗಲಿಂದ ನೋಡಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದೇ ಪವರ್ ಆಫ್ ತಿರುಮಲ ಟೆಂಪಲ್. ಈ ಕಡೆಯಿಂದ ನೋಡಿದ್ರೂ ಕೂಡ ಬ್ಯೂಟಿಫುಲ್ಲಾಗೆ ಕಾಣುತ್ತೆ. ಇವಾಗ ಏನು ಕಾಣಿಸ್ತಿದ್ದಿಲ್ಲ ಅಲ್ಲಿ ಎದುರುಗಡೆ, ಅದು ಆಂಜನೇಯ ಸ್ವಾಮಿ ಇರುವಂಥ ಜಾಗ. ಅಲ್ಲಿಗೂ ಹೋಗೋಣ ಫ್ರೆಂಡ್ಸ್. ಬಟ್ ಈಗ ಕೆಳಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನ ಎಷ್ಟು ಚೆಂದ ಕಾಣುತ್ತೆ. ನಾವು ನೆಕ್ಸ್ಟ್ ಬಂದಿದ್ದು ಕಾಯಿ ತೊಗೊಳಕ್ಕೆ. ಯಾಕಂದರೆ ಆ ಕಡೆ ಪೂಜೆ ಮಾಡಬೇಕಾದ್ರೆ ಕಾಯಿ ಹೊಡೆದು ಎಲ್ಲ ಪೂಜೆ ಮಾಡಬೇಕಲ್ವ. ಹಾಗಾಗಿ ಕಾಯಿ ಕರ್ಪೂರ ತೊಗೊಳ್ಳೋ ಅಂತ ಕೌಂಟರ್ ಹತ್ರ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಕಾಯಿ ಕರ್ಪೂರ ಕೊಟ್ಟಿದ್ದಾರೆ, ಊದ್ಬತ್ತಿ ಕೊಟ್ಟಿಲ್ಲ. ಊದ್ಬತ್ತಿನ ಕೊಡ್ತಿಲ್ಲ, ಹಾಗಾಗಿ ಕರ್ಪೂರ ಕಾಯಿ ತೊಗೊಂಬಂದು ನೋಡಿ ಇಲ್ಲೇ ಪೂಜೆ ಮಾಡಿದ್ವಿ. ಇದು ಅಖಂಡ ಪೂಜೆ ಮಾಡೋವಂಥ ಜಾಗ. ಇಲ್ಲಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಟ್ ಇವಾಗೆಲ್ಲ ಇದು ಮಾಡ್ತಾರೆ ಅಂತ ಎಲ್ಲ ಗ್ಯಾಲ್ರಿ ಹಾಕಿದ್ದಾರೆ, ಹಾಗಾಗಿ ದೇವಸ್ಥಾನ ನೀಟಾಗಿ ಕಾಣಲ್ಲ. ಆದ್ರೂ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಅಖಂಡ ಪೂಜೆ ಮಾಡ್ಬೋದು. ಅಲ್ಲೇ ಎದುರುಗಡೆ ಇರುವಂಥದ್ದು ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನಾವು ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲೇನು 10 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಬಾಗಿಲಾಕಿತ್ತು, ಆಂಜನೇಯ ಸ್ವಾಮಿ ಕಾಣಿಸ್ತಿದೆ. ಆದರೂ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ಭಜನಾ ಮಂಟಪ ಹತ್ರ ಹೋಗೋಣ ಅಂತ ಬಂದ್ವಿ. ಭಜನಾ ಮಂಟಪ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಸಿಗುತ್ತೆ. ಅಂದರೆ ಅಲ್ಲಿ ಒಂದು ದೊಡ್ಡ ಆರ್ಚ್ ಇದೆ. ಆರ್ಚ್ ಒಳಗೆ ಬಂದರೆ ನಮಗೆ ಸಿಗೋದು ಭಜನಾ ಮಂಟಪ. ಈ ಭಜನಾ ಮಂಟಪದಲ್ಲಿ ಅಖಂಡ ಅಂದರೆ ಯಾವಾಗಲೂ 24 ಅವರ್ಸೂ ಭಜನೆ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ನಿಮಗೂ ಹಾಕಿದ್ದೀನಿ ನೋಡಿ. ಗೋವಿಂದ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಭಜನೆ ಮುಗಿಸಿ ನೆಕ್ಸ್ಟ್ ಬಂದಿದ್ದೆ ಸ್ವಾಮಿ ಪುಷ್ಕರಣಿ ಹತ್ರ. ಸ್ವಾಮಿ ಪುಷ್ಕರಣಿ ಬಂದು ಬೆಳಗ್ಗೆ 7 o'clock ನೈಟು 10:30, 11 o'clockವರೆಗೆ ಓಪನ್ ಇರುತ್ತೆ. ಅಂದರೆ ಯಾವಾಗಲೂ ಓಪನ್ ಇರುತ್ತೆ, ಬಟ್ ಸ್ನಾನ ಮಾಡೋಕ್ಕೆ ಎಂಟ್ರಿ ಮಾಡೋದು ಅವಾಗ. ಮತ್ತು ನಮಗೆ ಮಧ್ಯರಾತ್ರಿ 12 ಗಂಟೆಗೆ ಒಂದು ಸರಿ ಓಪನ್ ಮಾಡ್ತಾರೆ. ಯಾಕಂದರೆ ಅವಾಗ ಅಂಗಪ್ರದಕ್ಷಿಣೆ ಸೇವೆ ಇರೋ ಕಾರಣ ಅಂಗಪ್ರದಕ್ಷಿಣದವರು ಪುಷ್ಕರಣಿಯಲ್ಲಿ ಮುಳುಗೆದ್ದು ಆಮೇಲೆ ಅವ್ರ ದರ್ಶನಕ್ಕೆ ಬರಬೇಕಾಗಿರುತ್ತೆ. ಆ ಕಾರಣದಿಂದ ಅವಾಗ ಒಂದು ಟೈಮ್ ಅಲೋ ಮಾಡ್ತಾರೆ. ಅದು ಅಂಗಪ್ರದಕ್ಷಿಣೆ ಟಿಕೆಟ್ ಇರೋರಿಗೆ ಮಾತ್ರ. ಇನ್ನು ಮಾಮೂಲಿ ಸಾಮಾನ್ಯ ಜನರು ಸ್ನಾನ ಮಾಡೋ ಟೈಮ್ ಬಂದು ಮಾರ್ನಿಂಗ್ 7 o'clock ನೈಟು 10:30ವರೆಗೆ ಅಲೋ ಇರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ಲಾಡು ಕೌಂಟರ್ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತೀನಿ. ಇವಾಗ ಏನು ಕಾಣಿಸ್ತಿದೆಯಲ್ಲ, ಇದು ಅಂದರೆ ಲಾಡು ಎಲ್ಲ ಇಟ್ಟಿರ್ತಾರಲ್ಲ ಪ್ಲೇಟು, ಅದನ್ನೆಲ್ಲ ವಾಶ್ ಮಾಡುವಂಥ ಮಿಷಿನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ವಾಷಿಂಗ್ ಮಿಷಿನ್ ಈ ಕಡೆನೇ ಇದೆ. ಅದು ಮಿಷಿನ್ ವರ್ಕಲ್ಲಿ ಅದೆಲ್ಲ ಕ್ಲೀನ್ ಮಾಡುತ್ತೆ. ಬಿಸಿನೀರಲ್ಲೆಲ್ಲ ತೊಳಿತಿದ್ರು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ನೆಕ್ಸ್ಟ್ ನಾವು ಲಾಡು ಕೌಂಟರ್ ಹತ್ರ ಬಂದ್ವಿ. ನೋಡಿ ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿದ್ದಾರೆ ಲಾಡು ಬಗ್ಗೆ. ಆಮೇಲೆ ಲಾಡು ಕೌಂಟರ್ ಒಳಗೆ ಹೋದ್ವಿ ಫ್ರೆಂಡ್ಸ್ ನಾವು. ನಮಗೆ ಲಾಡು ಟೋಟಲಾಗಿ 5 ಲಾಡು ಫ್ರೀ ಇತ್ತು. 2 ಲಾಡು ಎಕ್ಸ್ಟ್ರಾ ಮಾಡಿದ್ವಿ. ನಮ್ಮ 3 ಜನ ಟಿಕೆಟ್ಗೆ ಒಂದೊಂದು ಲಾಡು ಫ್ರೀ ಇತ್ತು. ಆಮೇಲೆ ಮತ್ತೆ ಇನ್ನು 2 ಲಾಡು ಎಕ್ಸ್ಟ್ರಾ ತೊಗೊಂಡ್ವಿ. 1 ಲಾಡುಗೆ ಎಕ್ಸ್ಟ್ರಾ ಅಂದರೆ 1 ಲಾಡುಗೆ 50 rupees ಆಗುತ್ತೆ. ಅದೇ ಬಿಗ್ ಲಾಡು ತೊಗೊಂಡ್ರೆ 100 rupees 1 ಲಾಡು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲಾಡು ಪ್ರಸಾದನೇ ತಿರುಪತಿಗೆ ಫೇಮಸ್ಸು, ಅಷ್ಟು ಚೆನ್ನಾಗಿದೆ.
ಫ್ರೆಂಡ್ಸ್ ನಮಗೆ ಲಾಡು ಕೌಂಟರಲ್ಲಿ ಲಾಡು ಬಿಟ್ಟರೆ ವಡೆನೂ ಕೂಡ ಸಿಗುತ್ತೆ. ವಡೆ ಬೇಕಂದರೆ ನಾವು ಬೆಳಗ್ಗೆ ಬೇಗನೆ ಬಂದರೆ ಅಂದರೆ 6:30 ಟು ಒಂದು 7:30 ಒಳಗೆ ಬಂದರೆ ನಮಗೆ ವಡೆ ಕೂಡ ಸಿಗುತ್ತೆ. ಹಾಗಾಗಿ ಬೇಗ ಬಂದರೆ ವಡೆನೂ ಕೂಡ ತೊಗೋಬೋದು ಫ್ರೆಂಡ್ಸ್. ಅದು ಲಾಡು ತಗೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಜಾಗ ಇತ್ತು. ಅಂದರೆ ಜನ ಯಾರು ಹೋಗ್ತಿರ್ಲಿಲ್ಲ, ಗೇಟ್ ಓಪನ್ ಇತ್ತು. ಏನಿದು ಅಂತ ನೋಡೋಕ್ಕಂತ ಒಳಗೆ ಹೋದ್ವಾ, ಅಲ್ಲಿ ಅಂದರೆ ನಮ್ಗೆ ವೆಯ್ಟ್ ಮಾಡಿಸ್ತಾರಲ್ಲ, ವೆಯ್ಟಿಂಗ್ ಹಾಲು ಮತ್ತು ವೆಯ್ಟಿಂಗ್ ಹಾಲಲ್ಲಿ ವೆಯ್ಟ್ ಮಾಡಿಸ್ತಾರಲ್ಲ ಫ್ರೆಂಡ್ಸ್, ಅದು ಹಾಲ್ ಇರುತ್ತಲ್ಲ ಆ ಪ್ಲೇಸು. ಆಮೇಲೆ ಅಲ್ಲಿ ಪಾರ್ಕ್ ಕೂಡ ಇತ್ತು. ಆ ಪಾರ್ಕ್ ಒಳಗೆ ಹೋಗೋಕ್ಕೆ ಪಾರ್ಕ್ ಓಪನ್ ಇರಲಿಲ್ಲ. ಹಾಗಾಗಿ ನಿಮಗೆ ದೂರದಿಂದನೇ ತೋರಿಸಿದ್ದೀನಿ. ಇದು ದೇವಸ್ಥಾನದ ಹಿಂದೆಗಡೆ ಇತ್ತು. ಆಲ್ಮೋಸ್ಟ್ ಯಾರೂ ಓಡಾಡಲ್ಲ, ನಾವು ಇನ್ನೂ ಇತ್ತು ಅಂತ ಫ್ರೆಂಡ್ಸ್ ಇದು ಸೀನಿಯರ್ ಸಿಟಿಸನ್ ಎಂಟ್ರಿ ಪಾಯಿಂಟು. ಅಂದರೆ ನೀವು ಸೀನಿಯರ್ ಸಿಟಿಸನ್ ಬುಕ್ ಮಾಡ್ಕೊಂಡ್ರೆ ಎಂಟ್ರಿ ಪಾಯಿಂಟು ಇಲ್ಲಿಂದ ಇರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಹೇಳ್ತಿದ್ನಲ್ಲ ವೆಯ್ಟಿಂಗ್ ಹಾಲ್ ಹತ್ರ ಪಾರ್ಕ್ ಇದೆ ಅಂತ. ಅಂದರೆ ಈ ಪಾರ್ಕ್ನ ಒಂದ್ಸರಿ ಓಪನ್ ಇದ್ದಾಗ ನಾನು ಒಳಗಡೆ ಹೋಗಿ ಎಲ್ಲ ತೋರಿಸಿದ್ದೀನಿ. ಅದು ನನ್ನ ಹಿಂದಿನ ವೀಡಿಯೋಗಳಲ್ಲಿದೆ. ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪಾರ್ಕು ಒಳಗೆ ಹೋಗೋಕ್ಕೆ ಎಂಟ್ರಿ ಇರಲಿಲ್ಲ, ಹಾಗಾಗಿ ಈಚೆಯಿಂದನೇ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಊಟ ಮಾಡೋಕ್ಕಂತ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಹತ್ರ ಬಂದ್ವಿ. ನೋಡಿ, ಇಲ್ಲೂ ಕೂಡ ಲೈನ್ಸ್ ಇದೆ. ಲೈನ್ ಹಾಸಿ ಬಂದು ಒಳಗೆ ಹೋಗಬೇಕು. ಇದು ಎಂಟ್ರಿ ಪಾಯಿಂಟು ಫ್ರೆಂಡ್ಸ್. ಎಂಟ್ರಿ ಪಾಯಿಂಟಿಂದ ನೆಕ್ಸ್ಟು ಬಂದಾಗ ಇಲ್ಲಿ ಪೇಂಟಿಂಗ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಪೇಂಟಿಂಗು. ಇದು ನೋಡೋಕ್ಕೆ ಆರಾಮಾಗಿ ನೋಡಿಕೊಂಡು ಪೇಂಟಿಂಗ್ನ ನೋಡ್ಬೋದು ಫ್ರೆಂಡ್ಸ್. ಅಷ್ಟು ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಬಾಳೆ ಎಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನೇನು ಊಟ ಬಡಿಸ್ತಾರೆ. ಹಾಗಾಗಿ ಊಟ ಏನೇನು ಕೊಡ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಊಟ ಎಲ್ಲ ಮುಗಿಸಿ ದೇವಸ್ಥಾನ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದ್ವಿ. CRO ಆಫೀಸ್ ಹತ್ರ ಸರ್ಕಲ್ ಇದೆಯಲ್ಲ ಫ್ರೆಂಡ್ಸ್, ದೊಡ್ಡದು. ಅಲ್ಲಿ ನೋಡಿ ಬ್ರಹ್ಮೋತ್ಸವಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿದರು. ಹಾಗಾಗಿ ವಿಡಿಯೋ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಟಿಂಗ್ಸು, ಸುತ್ತಲೂ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು. ಅಂದರೆ ನಾವು ಬ್ರಹ್ಮೋತ್ಸವ ಟೈಮಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿರೋರಲ್ಲ, ಅದನ್ನೆಲ್ಲ ವೀಡಿಯೋ ಮಾಡಾಕ್ತಿದ್ದೆ. ಬಟ್ ನಾನು ಬ್ರಹ್ಮೋತ್ಸವಕ್ಕೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಇವಾಗ ನೋಡ್ತಿದ್ದೀರಲ್ಲ, ಇದು ಬಂದು ಫ್ರೀ ಬಸ್ಸು. ಅಂದರೆ ತಿರುಮಲದಲ್ಲಿ ನಿಮ್ಮನ್ನ ಎಲ್ಲ ಕಡೆಗೂ ಫ್ರೀಯಾಗಿ ಕರ್ಕೊಂಡು ಹೋಗುತ್ತೆ. ಬಿ ರೂಟ್ ಅಂದರೆ ದರ್ಶನಕ್ಕೆ ಕರ್ಕೊಂಡು ಹೋಗುತ್ತೆ. ಎ ಅಂದರೆ ಅನ್ನಪ್ರಸಾದ ಕೇಂದ್ರ, ಆ ಕಡೆಗೆಲ್ಲ ಕರ್ಕೊಂಡು ಹೋಗುತ್ತೆ. ಈ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಫ್ರೀ ಬಸ್ಸಿಗೆ ಯಾರೂ ಜನ ಇಲ್ಲ. ಆಮೇಲೆ ಬರ್ತಾ ಬರ್ತಾ ಜನ ಆಗ್ತಾರೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಸೀಟು ಕೂಡ ಎಲ್ಲ ಕಂಫರ್ಟಬಲ್ ಆಗಿರುತ್ತೆ. ಆರಾಮಾಗಿ ನಿಂತ್ಕೊಂಡು ಹೋಗೋಕ್ಕೂ ಕೂಡ ಕಂಫರ್ಟಬಲ್ ಆಗಿ ಇದೆ. ಇದು ಒಂದು ಕ್ಯಾಟಗರಿ ಆಫ್ ಬಸ್. ಆದರೆ ಇನ್ನೊಂದು ಥರದ ಬಸ್ ಇದೆ, ಅದು ಶ್ರೀವಾರಿ ಧರ್ಮರಥಂ ಅಂತ. ಇದ್ರ ಹೆಸರು ಅದೇನೆ, ಆದರೆ ಇದು ಒಂಥರ AC ಬಸ್ ಟೈಪಲ್ಲಿ ಇದೆ. ಬಟ್ AC ಬಸ್ ಅಲ್ಲ. ನೋಡಿ, ಫ್ರಂಟ್ ಆಫ್ ಬಸ್ಸು ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಫ್ರೀ ಬಸ್ಸು. ಅಂದರೆ ನಾವೆಲ್ಲ ದರ್ಶನಕ್ಕೆಲ್ಲ ಹೋಗ್ಬೇಕಂದ್ರೆ ತಿರುಮಲಕ್ಕೆ ಬಂದಾಗ ಫ್ರೀ ಬಸ್ನ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್. ನೋಡಿ, ಇನ್ನೊಂದು ಕ್ಯಾಟಗರಿ ಆಫ್ ಬಸ್ಸು ನಮಗೆ ಈ ಥರ ಇದೆ, ಶ್ರೀವಾರಿ ಧರ್ಮರಥಂ ಅಂತ. ಇದು ಕೂಡ ಫ್ರೀ ಬಸ್ಸು ಫ್ರೆಂಡ್ಸ್. ಇನ್ನೇನು ತಿರುಮಲಕ್ಕೆ ಬಂದಿದ್ದಕ್ಕೂ ಚೆನ್ನಾಗಿ ಸ್ವಾಮಿ ದರ್ಶನ ಆಯಿತು. ಕಲ್ಯಾಣೋತ್ಸವ ಸೇವೆ ಕೂಡ ನೋಡಿ ಕಣ್ಣು ತುಂಬಿಸ್ಕೊಂಡ್ವಿ. ಹಾಗಾಗಿ ನಾವು ಹೊರಡೋ ಟೈಮ್ ಕೂಡ ಬಂದಿತ್ತು. ಹಾಗಾಗಿ ತಿರುಮಲದಿಂದ ಹೊರಟ್ವಿ ಫ್ರೆಂಡ್ಸ್. ನಾವು ಹೊರಟಾಗ ಆಲ್ರೆಡಿ ಟೈಮ್ ಲೇಟ್ ಆಗಿತ್ತು, ಏಕೆಂದರೆ ಕಲ್ಯಾಣೋತ್ಸವ ಇತ್ತಲ್ಲ, ಅದೆಲ್ಲ ಮುಗಿಸ್ಕೊಂಬಂದು ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಅಂದರೆ ಒಂದು 4 o'clock 4:30 ಆಗಿತ್ತು ಅನಿಸುತ್ತೆ ಈವ್ನಿಂಗ್ ನಾವು ಹೊರಟಾಗ. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಬೇಗ ಹೋಗಿ ಈ ಸರಿ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ಟೈಮ್ ಕಡಿಮೆ ಇದೆ. ಹಾಗಾಗಿ ನಾವು ಬರೀ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೇ ಲೇಟಾಗಿ ಹೊರಟ್ವಿ. ಹಾಗಾಗಿ ಈಗ ಹೋಗ್ತಾ ತಿರುಪತಿಲಿ ಇಳಿದು ನಾವು ಆಮೇಲೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಮ್ಮೂರ ಕಡೆಗೆ ನಾವು ಟ್ರೈನ್ ಹತ್ತುತ್ತೀವಿ ಫ್ರೆಂಡ್ಸ್. ನಮಗೆ ದರ್ಶನ ಬಂದು ಅಂದರೆ ಕಲ್ಯಾಣೋತ್ಸವ ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ವಲ್ಲ, 10 ಗಂಟೆಗಿತ್ತು ನಮಗೆ ರಿಪೋರ್ಟಿಂಗ್ ಟೈಮು. ನಾವು 10:30 ಅಷ್ಟರಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಂಡ್ವಿ. ಆಮೇಲೆ ನನಗೆ ಟಿಕೆಟ್ ಕೊಟ್ಟರು. ನಾನು ಜೊತೇಲಿ ಹೋಗಿ ಕೂತ್ಕೊಂಡು ಕಲ್ಯಾಣೋತ್ಸವ ಸೇವೆ ಕೂಡ ನೋಡಿದ್ವಿ. ಕಲ್ಯಾಣೋತ್ಸವ ಸೇವೆ ಮುಗ್ದಿದ್ದು ಬಂದು 1:30 ಆಯಿತು. ಆಮೇಲೆ ದರ್ಶನಕ್ಕೆ ಬಿಟ್ಟರು. ದರ್ಶನ ಮುಗಿಸಿ ಬರೋ ಅಷ್ಟೊತ್ತಿಗೆ ಒಂದು 2:30 3 o'clock ಆಯಿತು ರೂಮಿಗೆ ಬರೋ ಅಷ್ಟೊತ್ತಿಗೆ. ಆಮೇಲೆ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಹೊರಟ್ವಿ ಫ್ರೆಂಡ್ಸ್. ಲಾಸ್ಟ್ ಡೇ ಅಂದರೆ ಬರೋ ದಿವಸನೇ, ಅಂದರೆ ನಾವು ಊರಿಗೆ ಹೊರಟಿದ್ದೀವಲ್ಲ, ಈ ದಿನವೇ ನಮಗೆ ದರ್ಶನ ಇದ್ದಿತ್ತು. ಹಾಗಾಗಿ ದರ್ಶನ ಎಲ್ಲ ಮುಗಿಸಿ ನಾವು ಹೊರಟ್ವಿ. ಫೋನ್ ತೊಗೊಂಡೋಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನ್ ಅಲೋ ಇರಲ್ಲ ಸೇವೆ ಮಾಡೋ ಹತ್ರ. ಯಾಕಂದರೆ ದರ್ಶನಕ್ಕೆ ಡೈರೆಕ್ಟಾಗಿ ಬಿಡ್ತಾರಲ್ಲ, ಆ ಕಾರಣದಿಂದ ಯಾವುದೇ ಥರ ಫೋನು ಅಲೋ ಇಲ್ಲ.
ಹಾಗಾಗಿ ನಾನು ನಿಮಗೆ ದರ್ಶನದ್ದೇನು ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಗೋವಿಂದರಾಜ ಸ್ವಾಮಿ ಇವಾಗ ಏನು ತೋರಿಸಿದ್ನಲ್ಲ, ಇದು ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ನಾವು ಈ ಸರಿ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ಈಗ ನಮಗೆ ಚಿಕ್ಕಮಂಗ್ಳೂರು ಟ್ರೈನ್ ಇದೆ ತಿಪ್ಟೂರ್ಗೆ ಹೋಗೋಕ್ಕೆ. ಹಾಗಾಗಿ ಆ ಟ್ರೈನ್ ಹತ್ರ ಹತ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ನೋಡಿ, ಇದು ಗೋವಿಂದರಾಜ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೂ ಬಂದು ಆರಾಮಾಗಿ ಒಂದು ಹಾಫ್ ಆನ್ ಅವರಲ್ಲೆಲ್ಲ ದರ್ಶನ ಮಾಡ್ಕೋಬೋದು. ಹಾಗಾಗಿ ಎಲ್ಲರೂ ತಪ್ಪದೆ ಬಂದು ಗೋವಿಂದರಾಜ ಸ್ವಾಮಿಗೆ ವಿಸಿಟ್ ಮಾಡಿಬಿಟ್ಟೆ ಹೋಗ್ಬೋದು. ಟೈಮ್ ಸಾಕಾಗುತ್ತೆ, ಯಾಕಂದರೆ ಎಲ್ಲ ಟ್ರೈನ್ ಬಂದು 8 ಅಥವಾ 9 ಅಷ್ಟಲ್ಲಿರುತ್ತೆ. ಹಾಗಾಗಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇದೇ ನಮ್ಮ ಚಿಕ್ಕಮಂಗ್ಳೂರು ಟ್ರೈನು. ಅಂದರೆ ತಿಪ್ಟೂರಿಗೆ ಬಂದು ಇಳಿದ್ವಿ, ಬೆಳಗಿನ ಜಾವ ಆಗಿತ್ತು. ಟ್ರೈನ್ ನಿಂತ್ಕೊಂಡಿತ್ತಲ್ಲ, ಹಂಗೆ ವಿಡಿಯೋ ತೊಗೊಂಡೆ. ಇದೇ ಚಿಕ್ಕಮಂಗ್ಳೂರು ಟ್ರೈನು. ಇದು ತಿರುಪತಿನ ಕರೆಕ್ಟಾಗಿ 9 ಗಂಟೆಗೆ ಬಿಡ್ತು. ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಿಗೆ ಕರೆಕ್ಟಾಗಿ 6 ಗಂಟೆಗೆ ಬಂತು ಫ್ರೆಂಡ್ಸ್. ಇಳಿದ್ಬಿಟ್ಟು ಇವಾಗ ಮನೆಗೆ ಹೋಗಬೇಕು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಹಾಗಾಗಿ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.